ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಮಳೆಯ ಜೊತೆಗೆ ಆಡಳಿತದವರ ನಿರ್ಲಕ್ಷ್ಯ ಸೇರಿದ್ರೆ ಏನಾಗಬಹುದು ಅನ್ನೋದಕ್ಕೆ ಉದಾಹರಣೆಯಂತಿದೆ ಬೆಂಗಳೂರಿನಲ್ಲಿ ಮರದ ಕೊಂಬೆ ಬಿದ್ದು ಆಗಿರುವಂತಹ ದುರಂತ. ಯಾಕಂದ್ರೆ ಅಪ್ಪನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಖುಷಿಯಲ್ಲಿ ಬೈಕ್ನಲ್ಲಿ ಹೋಗ್ತಿದ್ದ ಹುಡುಗ ಈಗ ತಲೆಯ ಮೇಲೆ 12 ಬಿರುಕುಗಳೊಂದಿಗೆ ಆಸ್ಪತ್ರೆಯ ಬೆಡ್ನಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಯಾರ ನಂಬರ್? ಬೆಂಗಳೂರಿನಲ್ಲಿ ನಡೀತಿರುವ ಈ ಮರದ ಕೊಂಬೆ ಬಿದ್ದು ಆಸ್ಪತ್ರೆ ಸೇರುವವರ ಪಟ್ಟಿಯನ್ನು ನೋಡ್ತಾ ಇದ್ರೆ ಯಾರ ನಂಬರ್ ಅಂತ ಕೇಳಬೇಕಾದ ಪರಿಸ್ಥಿತಿ ಇದೆ. ಇಲ್ಲಿ ಯಾರ್ದೋ ಒಬ್ಬರ ಮೇಲೆ ಮರದ ಕೊಂಬೆ ಬಿದ್ದು ಮೃತಪಟ್ಟರೆ ಬಿಬಿಎಂಪಿಯವರು ಒಂದಿಷ್ಟು ಪರಿಹಾರವನ್ನು ಕೊಟ್ಟು ಸುಮ್ಮನಾಗ್ತಾರೆ. ಗಾಯಗೊಂಡು ಆಸ್ಪತ್ರೆ ಸೇರಿದರೆ ಬಿಬಿಎಂಪಿಯವರು ಒಂದಿಷ್ಟು ಚಿಕಿತ್ಸಾ ವೆಚ್ಚ ಭರಿಸೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಈಗ ಇಲ್ಲಿ ಅಕ್ಷಯ್ ಅನ್ನುವಂತಹ ಯುವಕನ ಮೇಲೆ ಮರದ ಕೊಂಬೆ ಬಿದ್ದು ನಡು ರಸ್ತೆಯಲ್ಲಿ ಒದ್ದಾಡ್ತಾ ಇದ್ದಾನೆ. ಸದ್ಯ ಆಸ್ಪತ್ರೆಯಲ್ಲಿ ಆತ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ. ಜಾಸ್ತಿ ಜನರಿಗೆ ತೊಂದರೆ ಆದಾಗ ಮಾತ್ರ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ನಮ್ಮ ಸರ್ಕಾರ. ಅಲ್ಲಿ ಹೆಚ್ಚು ಜನರಿಗೆ ತೊಂದರೆ ಆಯಿತು ಅಂದರೆ ಸರ್ಕಾರಕ್ಕೂ ಕೂಡ ಪರಿಸ್ಥಿತಿ ಗಂಭೀರತೆ ಅರ್ಥ ಆಗುತ್ತೆ. ಎಲ್ಲರೂ ದೌಡಾಯಿಸ್ತಾರೆ ಅಲ್ಲಿಗೆ. ನಂತರ ಏನು ಸರ್ಕಾರದಿಂದ ಪರಿಹಾರ ಕೊಡೋದೇನು, ಚಿಕಿತ್ಸಾ ವೆಚ್ಚ ಭರಿಸೋದೇನು, ಇದೆಲ್ಲದರ ಬಗ್ಗೆ ಘೋಷಣೆ ಮಾಡ್ತಾರೆ. ಆದರೆ ಯಾರ್ದೋ ಒಬ್ಬರ ಮೇಲೆ ಮಾತ್ರ ಕೊಂಬೆ ಬಿದ್ದಾಗ ಹೋಗ್ಲಿ ಬಿಡುವಂತ ಸುಮ್ಮನಾಗಿ ಬಿಡುವಂತೆ ವರ್ತಿಸ್ತಾ ಇರ್ತಾರೆ. ಆದರೆ ಒಂದು ವಿಷಯ ನಾವೆಲ್ಲ ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು, ಇಂದು ಇಲ್ಲಿ ಅಕ್ಷಯ್ಗಾಗಿರ್ತಕ್ಕಂತಹ ಸ್ಥಿತಿ ನಾಳೆ ಯಾರಿಗೆ ಬೇಕಿದ್ರೂ ಆಗಬಹುದು. ಯಾವುದೇ ಮನೆಯ ನಂದಾದೀಪ ಬೇಕಿದ್ರೂ ಕೂಡ ಆರಬಹುದು. ಇಲ್ಲಿ ಯಾರ ನಂಬರ್ ಮುಂದೆ ಬರುತ್ತೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿರೋದಿಲ್ಲ. ಈಗಲೇ ಬಿಬಿಎಂಪಿಯವ್ರನ್ನ ಬಡಿದೆಚ್ಚರಿಸದೇ ಇದ್ರೆ ಬೆಂಗಳೂರಿನಲ್ಲಿ ಇಂತಹ ದುರಂತಗಳಿಗೆ ಕೊನೆಯೇ ಇಲ್ಲ ಅನ್ನುವಂತಾಗ್ಬಿಡುತ್ತೆ. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ. ಜೊತೆಗೆ ರಾಜ್ಯದಲ್ಲಿ ಮಳೆಯಿಂದ ಏನೆಲ್ಲ ಅನಾಹುತಗಳು ಸಂಭವಿಸಿವೆ ಅನ್ನೋದನ್ನು ಕೂಡ ನಿಮಗೆ ಈ ವರದಿಯ ಮೂಲಕವಾಗಿ ತೋರಿಸ್ತೀನಿ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧ. ಮಧ್ಯಪ್ರಾಚ್ಯ ದೇಶಗಳ ನಡುವೆ ಯುದ್ಧ ಶುರುವಾಗಿದೆ. ಅಧಿಕೃತವಾಗಿ ಘೋಷಣೆ ಮಾಡಿಕೊಳ್ಳದೆ ಇದ್ರೂ ಕೂಡ ಇಸ್ರೇಲ್ ಮತ್ತು ಇರಾನ್ನ ನಡುವೆ ಕಳೆದ 4 ದಿವಸಗಳಿಂದ ಸವಾಲಿಗೆ ಪ್ರತಿ ಸವಾಲು, ದಾಳಿಗೆ ಪ್ರತಿ ದಾಳಿ ಎಂಬಂತೆ ಕ್ಷಿಪಣಿಗಳ ಮೂಲಕ ಅಟ್ಯಾಕ್ ಮಾಡಲಾಗ್ತಾ ಇದೆ. ಇಸ್ರೇಲ್ ದಾಳಿಯಿಂದಾಗಿ ಇರಾನ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸಾವು ನೋವುಗಳು ಆಗ್ತಾ ಇದ್ದಾವೆ. ಇರಾನ್ನ ಪ್ರತಿದಾಳಿಯಿಂದಾಗಿ ಇಸ್ರೇಲ್ ನಗರಗಳ ಸುರಕ್ಷತೆ ಬಗ್ಗೆಯೂ ಕೂಡ ಸವಾಲು ಎದ್ದಿದೆ. ಇದರಿಂದಾಗಿಯೇ ಇದು ಕೇವಲ ಇವೆರಡು ದೇಶಗಳ ನಡುವಿನ ಯುದ್ಧವಾಗಿ ಮಾತ್ರ ಉಳಿದಿಲ್ಲ, ಇದರ ಪರಿಣಾಮ ಜಗತ್ತಿಗೆ ಆವರಿಸಿಕೊಳ್ಳುವಂತಹ ಅಪಾಯ ಎದುರಾಗ್ತಾ ಇದೆ. ಹಾಗಿದ್ರೆ ಭಾರತ ಈ ಎರಡು ದೇಶಗಳ ಜೊತೆಗೆ ಹೊಂದಿರುವಂತಹ ವ್ಯಾವಹಾರಿಕ ಸಂಬಂಧಗಳು ಹೇಗಿದ್ದಾವೆ? ಭಾರತ ಎರಡೂ ದೇಶಗಳಿಗೆ ಯುದ್ಧ ನಿಲ್ಲಿಸಿ ಅಂತ ಹೇಳ್ತಿರೋದು ಏಕೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಯಾರ ನಂಬರ್? ಯಾಕಂದ್ರೆ ಇಲ್ಲಿ ಅಕ್ಷಯ್ ಅನ್ನುವಂತಹ ಹುಡುಗನ ಮೇಲೆ ಮರದ ಕೊಂಬೆ ಬಿದ್ದಿದೆ. ಆತ ಒದ್ದಾಡಿದ್ದಾನೆ, ನಂತರ ಆಸ್ಪತ್ರೆ ಸೇರಿದ್ದಾನೆ. ಅಲ್ಲಿ ಆಸ್ಪತ್ರೆಯ ಬೆಡ್ನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಆದರೆ ಈತನೊಬ್ಬರಿಗೆ ಮಾತ್ರ ಆಗಿದೆ ಅಂತ ಹೇಳಿ ಅಲ್ಲ, ಇದು ಯಾರಿಗೆ ಬೇಕಿದ್ರೂ ಆಗ್ಬೋದು. ಈ ಘಟನೆಯಲ್ಲಿ ಈತ ಸಿಕ್ಕಿದ್ದಾನೆ ಅಂತಷ್ಟೇ, ಇನ್ನೊಂದು ಘಟನೆ ಇನ್ಯಾರೋ ಸಿಗ್ಬೋದು. ಯಾಕಂದ್ರೆ ಕಳೆದ 2 ತಿಂಗಳ ಅವಧಿಯಲ್ಲಿನೇ ಇಬ್ಬರು ಮೃತಪಟ್ಟಿದ್ದಾರೆ ಬೆಂಗಳೂರು ನಗರದಲ್ಲಿ, ಮರದ ಕೊಂಬೆಗಳು ಬಿದ್ದು, ಮರ ಬಿದ್ದು. ಹೀಗಿರುವಾಗ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಇದರ ಬಗ್ಗೆ ವರದಿ ನಿಮಗೆ ತೋರಿಸ್ತೀನಿ. ಅಮೂಲ್ಯವಾದ ಜೀವಗಳಿಗೆ ಬೆಲೆನೇ ಇದ್ದಂಗೆ ಆಗ್ಬಿಟ್ಟಿದೆ. ಮರದ ಕೊಂಬೆ ಬಿದ್ದು ತಲೆಬುರುಡೆ ಛಿದ್ರ, ತಲೆ ಚಿಪ್ಪು 12 ಚೂರು, ಕುಟುಂಬ ಕಣ್ಣೀರು. ಈ ಯುವಕನ ಮೇಲೆ ವಿಧಿಯ ಕಣ್ಣೇ ಬಿತ್ತೋ ಅಥವಾ ಬಿಬಿಎಂಪಿ ಅವರೇ ವಿಧಿಯನ್ನ ಮರದ ಕೊಂಬೆಯ ರೀತಿಯಲ್ಲಿ ಕಳಿಸಿದ್ರು? ಸದ್ಯ ಆಸ್ಪತ್ರೆಯ ಬೆಡ್ ಮೇಲೆ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾನೆ. ಇದ್ದೊಬ್ಬ ಮಗ, ಮನೆಗೆ ಆಧಾರ ಸ್ತಂಭವಾಗಿದ್ದವನು ಹೀಗೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ರೆ ಹೆತ್ತವರ ಸಂಕಟ ಮುಗಿಲು ಮುಟ್ಟಿದೆ. ಮರದ ಕೊಂಬೆ ಬಿದ್ದು ಆಸ್ಪತ್ರೆ ಸೇರಿದ ಈತನ ಹೆಸರು ಅಕ್ಷಯ್. ಅಪ್ಪನ ಮುದ್ದಿನ ಮಗ. ಈತನಿಗೂ ತಂದೆ ಅಂದ್ರೆ ಪ್ರಾಣ.
1 ವರ್ಷದ ಹಿಂದೆ ಅಮ್ಮನನ್ನ ಕಳೆದುಕೊಂಡಿದ್ದ ಅಕ್ಷಯ್ಗೆ ಅಪ್ಪನೇ ಪ್ರಪಂಚವಾಗಿದ್ದ. ನಿನ್ನೆ ಫಾದರ್ಸ್ ಡೇ ದಿನದಂದೇ ಅಪ್ಪನ ಹುಟ್ಟುಹಬ್ಬ ಕೂಡ ಇದ್ದಿದ್ರಿಂದ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಮನೆಯಲ್ಲಿ ಅಪ್ಪನ ಜೊತೆಗೆ ಖುಷಿಯಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಮಟನ್ ತರೋದಕ್ಕೆ ಹೋದವನು ಮನೆಗೆ ವಾಪಸ್ ಬರಲೇ ಇಲ್ಲ. ಬ್ಯಾಂಕ್ ಕಾಲೋನಿಯ ನಡುರಸ್ತೆಯಲ್ಲೇ ಯಮರೂಪದಲ್ಲಿ ಕಾಯ್ತಿದ್ದ ಕೊಂಬೆ ಅಕ್ಷಯ್ ತಲೆಯನ್ನೇ ಪೀಸ್ ಮಾಡಿದೆ. ನೆತ್ತಿಗೆ ಬಿದ್ದ ಹೊಡೆತಕ್ಕೆ ತಲೆಬುರುಡೆ 12 ಚೂರಾಗಿ ಹೋಗಿದೆ. ಸದ್ಯ ಜಯನಗರ ಅಪೋಲೋ ಆಸ್ಪತ್ರೆಯಲ್ಲಿ ಅಕ್ಷಯ್ಗೆ ಚಿಕಿತ್ಸೆ ನೀಡಲಾಗ್ತಿದೆ. ವೆಂಟಿಲೇಟರ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಿದ್ದು ವೈದ್ಯರು ನಿಗಾ ಇಟ್ಟಿದ್ದಾರೆ. ಗಾಯಾಳು ಕಣ್ಣು ತೆರೆದು ಸ್ಪಂದಿಸಿದ್ರೆ ಚಿಕಿತ್ಸೆ ಮುಂದುವರಿಸಲಿದ್ದಾರೆ ವೈದ್ಯರು. ಹೀಗಾಗಿ ಮನೆಗೆ ಆಧಾರ ಸ್ತಂಭವಾಗಿದ್ದ ಅಕ್ಷಯ್ನ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಎಲ್ಲವೂ ಸರಿ ಇದ್ದಿದ್ರೆ ಅಕ್ಷಯ್ ತಂದೆಗೆ ಕಿಡ್ನಿ ಆಪರೇಷನ್ ನಡೆಯಬೇಕಿತ್ತು. ಡಯಾಲಿಸಿಸ್ ಪೇಷಂಟ್ ಆಗಿರುವ ಅಕ್ಷಯ್ ತಂದೆಗೆ ಖುದ್ದು ಅಕ್ಷಯ್ ಸರ್ಜರಿಗೆ ದಿನಾಂಕ ನಿಗದಿ ಮಾಡಿದ್ದ. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಅದೇ ಆಸ್ಪತ್ರೆಯಲ್ಲಿ ಅಕ್ಷಯ್ಗೆ ಆಪರೇಷನ್ ಆಗಿದೆ. ಫ್ಯಾಮಿಲಿ ಇದಂತೂ ತುಂಬಾನೇ ಇದಿದೆ, ಹೇಳಕ್ಕಾಗ್ತಲ್ಲ. ಮನೆ ಆಧಾರ ಸ್ತಂಭ ಅವನೇ ನಂಗಂತೂ ನಾವಂತೂ ಸೀನಿಯರು. ಅವನು ನಮ್ಮ ಹತ್ರನೇ, ನಮ್ಮ ಮನೆಯಲ್ಲೇ, ಅವ್ರ ಮನೆಯಲ್ಲೇ ಇರೋದು. ನಮ್ಮ ಮಿಸಸ್ಗೂ ಏಜ್ ಆಗಿದೆ. ಈಗ ದಿಕ್ಕಿಲ್ಲ. ಇಲ್ಲ ಸರ್, ತುಂಬಾನೇ ಇದಿದೆ, ಕಷ್ಟ ಇದೆ. ಈ ಮಧ್ಯೆ ಬಿಬಿಎಂಪಿ ಅಧಿಕಾರಿಗಳ ವರ್ತನೆಗೆ ಅಕ್ಷಯ್ ಸಂಬಂಧಿಕರು ಬೇಸರಗೊಂಡಿದ್ದಾರೆ. ಈ ಘಟನೆಗೆ ನೇರ ಹೊಣೆ ಬಿಬಿಎಂಪಿಯೇ ಆಗಿದ್ರೂ ಅವರು ಮಾತ್ರ ನೀಟಾಗಿ ಜಾರಿಕೊಳ್ಳೋಕೆ ಯತ್ನಿಸಿದ್ದಾರೆ ಎನ್ನುವುದು ಅಕ್ಷಯ್ ಸಂಬಂಧಿಕರ ಆರೋಪ. ಒಂದಷ್ಟು ದುಡ್ಡು ಕೊಡ್ತೇವೆ, ಚಿಕಿತ್ಸೆ ಕೊಡಿಸ್ಕೊಳ್ಳಿ ಅಂತಿದ್ದಾರಂತೆ. ಇದು ಅಕ್ಷಯ್ ಸಂಬಂಧಿಕರನ್ನ ಇನ್ನಷ್ಟು ಕೆರಳಿಸಿದೆ. ಪೂರ್ತಿ 100% A to Z ಪೇಷಂಟ್ಗೆ ಏನಾಗುತ್ತೆ ಎಲ್ಲ ನಾನೇ ನೋಡ್ಕೊಂತೀನಿ ಅನ್ನೋ ಬಾಯಿಂದ ಬಂದೇ ಇಲ್ಲ ಅವ್ರಿಗೆ. ಅಂದ್ರೆ ಎಷ್ಟಾಗುತ್ತೆ ಇಷ್ಟೇ, ಇಟ್ ಮೇ ಬಿ 10 lakhs ಓಕೆ, ಬಟ್ ಅದರಲ್ಲೂ ಎಲ್ಲಿವರೆಗೂ ಕವರ್ ಆಗುತ್ತೆ ಅಷ್ಟೇ. ಈ ತರ ಒಂದು ಇಲ್ಲ ಅಂದ್ರೆ ನಾವು ಇಷ್ಟು ಕ್ಯಾಶ್ ಕೊಡ್ತೀವಿ, ನೀವು ನೋಡ್ಕೊಳ್ಳಿ, ಈ ಎರಡೇ ಅವ್ರು ಹೇಳ್ತಾ ಇರೋದು. ಅಂದ್ರೆ 100% ಭರವಸೆ ನಾವಿದ್ದೀವಿ ಅನ್ನೋ ತರ ನನಗೇನು ಅನಿಸ್ತಿಲ್ಲ ಸರ್. ನನ್ಗೆ ಅನ್ಸಿದ್ದು ಇಷ್ಟೇ. ನಾರ್ಮಲ್ ಇನ್ಶೂರೆನ್ಸ್ ಅವ್ರು ಹೆಂಗ್ ಮಾತಾಡ್ತಾರೋ ಬಿಬಿಎಂಪಿ ಕಡೆಯಿಂದನೂ ಅಷ್ಟೇ ನಮ್ಗೆ ರೆಸ್ಪಾನ್ಸ್ ಬರ್ತಿರೋದು. ಇನ್ಶೂರೆನ್ಸ್ ಏಜೆಂಟ್ಗಳ ತರ ಮಾತಾಡೋದು ಅಷ್ಟೇ. ಒಂದೇ ಜಾಗ 3 ಅನಾಹುತ. ಬ್ಯಾಂಕ್ ಕಾಲೋನಿ ನಿವಾಸಿಗಳಿಗೆ ಆತಂಕ. ಅಕ್ಷಯ್ ತಲೆ ಮೇಲೆ ಕೊಂಬೆ ಬಿದ್ದ ಮರದಿಂದಾಗಿಯೇ ಈ ಹಿಂದೆಯೇ ಇದೇ ರಸ್ತೆಯಲ್ಲಿ ಅನಾಹುತಗಳಾಗಿವೆ. ಅಧಿಕೃತವಾಗಿ ಅಕ್ಷಯ್ ಮೇಲೆ ಬಿದ್ದಿರುವ ಕೊಂಬೆ ಸೇರಿದ್ರೆ ಇದು 3ನೇ ದುರಂತ. 2021ರಲ್ಲೂ ಇದೇ ಮರದ ಕೊಂಬೆಯೊಂದು ಬೈಕ್ ಮೇಲೆ ಬಿದ್ದಿತ್ತು. 2024ರಲ್ಲಿ ಮರದ ಕೊಂಬೆ ಬಿದ್ದು ಕಾರು ಜಖಮ್ಮಾಗಿ ಮನೆಗಳಿಗೆ ಹಾನಿಯಾಗಿತ್ತು. ಇದೀಗ ಅಕ್ಷಯ್ ಮೇಲೆ ಕೊಂಬೆ ಬಿದ್ದಿರುವುದು ನಿವಾಸಿಗಳ ನಿದ್ದೆಗೆಡಿಸಿದೆ. ಪದೇ ಕೊಂಬೆ ಬೀಳುತ್ತಿರುವ ಬಗ್ಗೆ ಬಿಬಿಎಂಪಿಗೆ ದೂರು ನೀಡಲಾಗಿದೆ. 2022ರಿಂದ ಮರ ತೆರವು ಮಾಡುವಂತೆ ಬಿಬಿಎಂಪಿಗೆ ಮನವಿ ಮಾಡಿದ್ದರೂ ಕೂಡ ಮರ ತೆರವು ಮಾಡೋದಿರಲಿ, ಬಿಬಿಎಂಪಿಯ ಯಾವೊಬ್ಬ ಅಧಿಕಾರಿಯೂ ಇಲ್ಲಿಗೆ ಬಂದು ನೋಡಿಲ್ಲ. ಎಷ್ಟೋ ಸಲ ರೋಡಲ್ಲೆಲ್ಲ ಬಿದ್ದಿದೆ, ಹೋಗೋರು ಬರೋರು ಕಾಲ ಹತ್ರ ಆಗಲಿ ಕಾರ್ಗಳ ಮೇಲಾಗಲಿ ತುಂಬ ಸಲ ಬಿದ್ದಿದೆ. ಅದು ಅವಾಗಿಂದನೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಟ್ರು 1-2 ಕೊಂಬೆ ಕಡಿದ್ರು, ಬಿಟ್ಟು ಹೋದ್ರು. ಆಮೇಲೆ ನಾವು ಇದು ಕೊಟ್ರು ಅವ್ರೇನು ಮಾಡಿದ್ರು, ಬಂದ್ಬಿಟ್ಟು ಸ್ಟ್ಯಾಂಪ್ ಒದ್ಬಿಟ್ಟು ಹೋದ್ರು. ಇದನ್ನ 10 ವರ್ಷ 15 ವರ್ಷ ಈ ಮರ ಏನೂ ಆಗಲ್ಲ ಅಂತ ಬಿಟ್ಟರು ಹೋದ್ರು. 1-2 ಕೊಂಬೆ ಕಟ್ ಮಾಡಿದ್ದಾರೆ ಅಷ್ಟೇ, ಇನ್ನೇನು ಮಾಡಿಲ್ಲ ಅವರು. ವರ್ಷ ಇದೇ ಹಣೆ ಬರ ಆಗ್ತಾ ಇದೆ ಮೇಡಮ್. ಇಲ್ಲೊಂದು ಅಮೂಲ್ಯವಾದ ಜೀವಗಳಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಮಳೆಗಾಲ ಬಂತೆಂದ್ರೆ ಬೆಂಗಳೂರಿನಲ್ಲಿ ಯಾರ ಮೇಲೆ ಮರದ ಕೊಂಬೆ ಬಿದ್ದು ಇಹಲೋಕ ತ್ಯಜಿಸಬೇಕಾಗುತ್ತದೆ ಎಂದು ಹೇಳಬೇಕಾಗಿಲ್ಲ. ದುರಾದೃಷ್ಟದ ಮೇಲೆ ಭಾರ ಹಾಕಿ ಬಿಬಿಎಂಪಿಯವರು ಮಾತ್ರ ಆರಾಮಾಗಿ ಕಾಲ ಕಳೆಯುತ್ತಿದ್ದಾರೆ. ಈ ವರ್ಷದಲ್ಲೇ ಮುಂಗಾರು ಮಳೆ ಮತ್ತು ಮುಂಗಾರು ಪೂರ್ವ ಮಳೆಯ ವೇಳೆಯೇ 2 ಅಮಾಯಕರು ಮರದ ಕೊಂಬೆ ಬಿದ್ದು ಮೃತಪಟ್ಟಿದ್ದಾರೆ. ಇನ್ನೂ ಕೆಲವರು ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. ಮೇ 1ರಂದು ಕತ್ತರಿಗುಪ್ಪೆಯಲ್ಲಿ ಆಟೋ ಮೇಲೆ ಬುಡ ಸಮೇತ ಉರುಳಿ ಬಿದ್ದಿತ್ತು ಮರ. ಆಟೋ ಜಖಮಾದ ಕಾರಣಕ್ಕೆ ಆಟೋ ಚಾಲಕ ಮಹೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಮೇ 21ರಂದು ಕೋರಮಂಗಲದಲ್ಲಿ ಮರದ ಕೊಂಬೆ ಬಿದ್ದು ಮೂಡಲಗಿರಿ ಎಂಬುವರು ಸಾವನ್ನಪ್ಪಿದ್ರು. ಮರದ ಕೊಂಬೆ ಬಿದ್ದ ರಭಸಕ್ಕೆ ಉಲ್ಟಾ ರಸ್ತೆಗೆ ಬಿದ್ದಿದ್ದರು ಆ ವ್ಯಕ್ತಿ. ಅದೇ ದಿನ ಹೊರಮಾವುವಿನಲ್ಲೂ ಬೃಹತ್ ಗಾತ್ರದ ಮರವೊಂದು ಬಿದ್ದಿತ್ತು. ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ರು. ಅದೇ ದಿನ ಓಕ್ಲಿಪುರಂನಲ್ಲಿ ಮನೆ ಮೇಲೆ ಮರ ಬಿದ್ದ ಪರಿಣಾಮ ಅಲ್ಲೇ ನಡೆದುಕೊಂಡು ಹೋಗ್ತಿದ್ದ ವ್ಯಕ್ತಿ ಬಚಾವಾಗಿದ್ರು. ಮರ ಬೀಳುತ್ತಲೇ ಮನೆಯಿಂದ ಹೊರಗಡೆ ಓಡಿ ಬಂದಿದ್ರು ಮಹಿಳೆ. ಮೇ 25ರಂದು ಜಯನಗರದ ಬಿಇಎಸ್ ಕಾಲೇಜು ಮುಂದೆ ಬೈಕ್ ಸವಾರನ ಮೇಲೆ ಮರ ಬಿದ್ದು 2 ಕಾಲು ಆಪರೇಷನ್ ಆಗಿದೆ. ನಿರ್ಲಕ್ಷ್ಯ ತೋರಿದ ಬಿಬಿಎಂಪಿ ಮತ್ತು ಅರಣ್ಯ ಇಲಾಖೆ ಮೇಲೆ ಎಫ್ಐಆರ್ ಬಿದ್ದಿದೆ. ಮೇ 31ರಂದು ಬಸವನಗುಡಿಯ 50 ಅಡಿ ಮುಖ್ಯ ರಸ್ತೆಯಲ್ಲಿ ಮರ ಬಿದ್ದ ಪರಿಣಾಮ ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ರು. ಜೂನ್ 13ರಂದು ಇಂದಿರಾನಗರದ 1ನೇ ಹಂತದ ಚಿನ್ಮಯ್ ಮಿಷನ್ ರೋಡ್ನಲ್ಲಿ ಸಂಚರಿಸುತ್ತಿದ್ದ ಆಟೋ ಬೈಕ್ ಮೇಲೆ ಮರದ ಕೊಂಬೆ ಬಿದ್ದಿತ್ತು. ಆಟೋ ಚಾಲಕನ ಕಾಲಿಗೆ ಗಾಯಗಳಾಗಿದ್ದು ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದ. ಇದೀಗ ಅಕ್ಷಯ್ ಕಥೆ ಹೀಗಾಗಿದೆ.
ಬನಶಂಕರಿಯ ಬ್ರಹ್ಮಚೈತನ್ಯ ಮಂದಿರದ ಬಳಿ ಮರಬಿದ್ದ ಕಾರಣಕ್ಕೆ ಅಕ್ಷಯ್ ತಲೆಭಾಗಕ್ಕೆ ಗಂಭೀರ ಗಾಯಗಳಾಗಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಯುತ್ತಿದೆ. ಈಗ ಹೇಳಿ, ಇದು ಬಿಬಿಎಂಪಿ ಬೆಂಗಳೂರಿನ ಜನರಿಗೆ ಕೊಡುವ ಸುರಕ್ಷತೆಯ? ಯಾವುದೇ ದುರಂತ ಆದಾಗಲೂ ನಾವು ಅಪಾಯಕಾರಿ ಮರದ ಕೊಂಬೆಗಳನ್ನು ತೆರವು ಮಾಡ್ತೀವಿ ಅಂತ ಬಿಬಿಎಂಪಿ ಅವರು ಲೆಕ್ಕ ಕೊಡ್ತಿರುತ್ತಾರೆ. ಇಷ್ಟಕ್ಕೂ ಸಾವಿರದ ಲೆಕ್ಕದಲ್ಲಿ ಕೊಂಬೆ ತೆರವು ಮಾಡ್ತೀವಿ ಎನ್ನುವ ಬಿಬಿಎಂಪಿ ಅವರು ಕೇವಲ ಬಿಲ್ಗಾಗಿ ಮಾತ್ರ ಕೊಂಬೆ ತೆರವಿನ ನಾಟಕ ಆಡ್ತಿದ್ದಾರೆ ಎಂಬ ಅನುಮಾನ ಬೆಂಗಳೂರಿನ ಜನರಿಗೆ ಕಾಡುವುದಕ್ಕೆ ಶುರುವಾಗಿದೆ. ಬಿಬಿಎಂಪಿಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿದ್ರು ಉದ್ಯಾನ ನಗರಿಯ ನಾಗರಿಕರ ಪಾಲಿಗೆ ಬಿಬಿಎಂಪಿಯ ನಿರ್ಲಕ್ಷ್ಯವೇ ಯಮನಂತೆ ಕಾಡುವುದಕ್ಕೆ ಶುರುವಾಗಿದೆ. ಮೂರೇ ದಿನದ ಮಳೆಗೆ 3 ಜಿಲ್ಲೆಗಳು ತತ್ತರಿಸಿ ಹೋಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಅಕ್ಷರಶಃ ನರಕ ಸೃಷ್ಟಿಯಾಗಿದೆ. ಮನೆಯಿಂದ ಹೊರಗೆ ಕಾಲಿಡುವುದಕ್ಕಾಗ್ತಿಲ್ಲ. ರಸ್ತೆ ಯಾವುದು, ಕೆರೆ ಯಾವುದು ಒಂದೂ ಗೊತ್ತಾಗ್ತಿಲ್ಲ. ಊರೂರೇ ಮುಳುಗೇಳುವುದಕ್ಕೆ ಶುರುವಾಗಿದ್ದು ಮಂಗಳೂರಲ್ಲಂತೂ ಅಲ್ಲೂಲ ಕಲ್ಲೂಲವೇ ಸೃಷ್ಟಿಯಾಗಿದೆ. 3 ದಿನದ ಮಳೆ ಜನರ ಬದುಕನ್ನ ಮೂರಾಬಟ್ಟೆ ಮಾಡಿದೆ. ಈಗ ತಾನೇ ಮಳೆಗಾಲ ಶುರುವಾಗಿದೆ. ಅಷ್ಟರಲ್ಲಾಗಲೇ ಜನರ ಬದುಕು ತೊಯ್ದು ತೊಪ್ಪೆಯಾಗಿದೆ. ಮಂಗಳೂರಿನ ಮರವೂರು ಡ್ಯಾಂನಿಂದ ಅದ್ಯಪಾಡಿಯಲ್ಲಿ ಮತ್ತೆ ಜಲಪ್ರವಾಹ ಸೃಷ್ಟಿಯಾಗಿದೆ. ಅಬ್ಬರಿಸಿ ಬರ್ತಿರೋ ನದಿ ನೀರು ಸಾವಿರಾರು ಎಕರೆ ಕೃಷಿ ಭೂಮಿಯನ್ನ ಆವರಿಸಿದ್ದು 35 ಮನೆಗಳು ಮುಳುಗಡೆಯಾಗಿವೆ. ಗ್ರಾಮಸ್ಥರಿಗೆ ಹೊರಗಿನ ಸಂಪರ್ಕವೇ ಕಟ್ಟಾಗಿದ್ದು 3-4 ದೋಣಿಗಳ ಮೂಲಕ ಸಂಚಾರ ಮಾಡುತ್ತಿದ್ದಾರೆ. ಅಪ್ಪಿತಪ್ಪಿ ನೀರಿನ ಮಟ್ಟ ಇನ್ನಷ್ಟು ಹೆಚ್ಚಾದ್ರೆ ದೋಣಿ ಪ್ರಯಾಣವೂ ಕಷ್ಟಕರವಾಗಲಿದೆ. ಈ ಬಾರಿಯೂ ಅದ್ಯಪ್ಪಾಡಿ ಗ್ರಾಮ ಜಲಾವೃತಗೊಂಡಿರುವಂಥದ್ದು. ನಾನೀಗ ಗ್ರಾಮದೊಳಗೆ ದೋಣಿಯಲ್ಲಿ ಹೋಗ್ತಾ ಇದ್ದೇನೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮನೆಗಳು ಎಲ್ಲವೂ ಕೂಡ ಈಗ ಮುಳುಗುವ ಭೀತಿಯಲ್ಲಿದೆ. ಕೃಷಿ ಭೂಮಿಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಹೀಗೆ ದೋಣಿಯಲ್ಲಿ ಹೋಗ್ತಾ ಇರೋದು ಇದು ನದಿಯ ಮೇಲೆ ಅಲ್ಲ, ಇಲ್ಲಿನ ಜನ ತಮ್ಮ ಜೀವನಕ್ಕೆ ನಂಬಿಕೊಂಡಿರುವಂತಹ ಕೃಷಿ ಭೂಮಿಯ ಮೇಲೆ. ಕಳೆದ 10-12 ವರ್ಷಗಳಿಂದ ಇದೇ ರೀತಿಯ ಪರಿಸ್ಥಿತಿ ಈ ಗ್ರಾಮದ ಜನ ಅನುಭವಿಸಿದ್ದಾರೆ. ಮಳೆ ಅಬ್ಬರದಿಂದಾಗಿ 10 ಅವಾಂತರಗಳು ಸೃಷ್ಟಿಯಾಗ್ತಿವೆ. ಬೆಳ್ತಂಗಡಿ ತಾಲೂಕಿನ ಸವಣಾಲು ಗ್ರಾಮದಲ್ಲಿ ಕೊಚ್ಚಿ ಹೋಗ್ತಿದ್ದ ಯುವಕರಿಬ್ಬರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಕೆಲಸಕ್ಕೆ ಅಂತ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ಕಂಟ್ರೋಲ್ ತಪ್ಪಿ ನದಿ ನೀರಿಗೆ ಬಿದ್ದಿದ್ದಾರೆ. ಇನ್ನೇನು ಬೈಕ್ ಜೊತೆಗೆ ಕೊಚ್ಚಿ ಹೋದ್ರು ಎನ್ನುವಷ್ಟರಲ್ಲಿ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಯಿಂದಾಗಿ ನೇತ್ರಾವತಿ ನದಿ ಭೋರ್ಗರೆಯುತ್ತಿದೆ. ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಭಾರೀ ಪ್ರಮಾಣದಲ್ಲಿ ಹೆಚ್ಚಳವಾಗಿದ್ದು ದೇವಸ್ಥಾನಕ್ಕೆ ಬರುವ ಭಕ್ತರು ನದಿಗೆ ಇಳಿಯದಂತೆ ಸೂಚನೆ ನೀಡಲಾಗಿದೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ಭಾರೀ ಮಳೆ ಸುರಿಯುತ್ತಿದೆ. ಹೀಗಾಗಿ ಹಳಗೇರಿ, ಸಾಲ್ಬುಡ, ಬಿಜೂರು, ನಾಗೂರಲ್ಲಿ ನೆರೆ ಆತಂಕ ಸೃಷ್ಟಿಯಾಗಿದ್ದು ದೋಣಿ ಮೂಲಕ 10 ಕುಟುಂಬಸ್ಥರನ್ನ ಸ್ಥಳಾಂತರ ಮಾಡಿದ್ದಾರೆ. ಉಡುಪಿಯ ಕುಂದಾಪುರದ ಬೈಂದೂರು ಭಾಗದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದೆ. ಇದರ ಪರಿಣಾಮ ಕಮಲಶಿಲೆ ದೇಗುಲದ ಪ್ರಾಂಗಣಕ್ಕೆ ಮಳೆ ನೀರು ನುಗ್ಗಿದೆ. ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನ ನದಿ ತಟದಲ್ಲಿರೋದ್ರಿಂದ ಎಲ್ಲೆಲ್ಲೂ ನೀರು ನುಗ್ಗಿದೆ. ಹಾಗೆಯೇ ಕುಂದಾಪುರ ತಾಲೂಕಿನ ಕೊಲ್ಲೂರು ಮಾರ್ಗದ ಮಾರಣಕಟ್ಟೆ ದೇಗುಲವೂ ಜಲಾವೃತವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲೂ ಮಳೆರಾಯ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತಿದ್ದಾನೆ. ಅಗ್ಗ ಗ್ರಾಮದ ಸೇತುವೆ ಮೇಲೆಲ್ಲ ನದಿ ನೀರು ಹರಿಯುತ್ತಿದ್ದು ಭಟ್ಕಳ ನಗರದ ಹಲವು ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ. ದಾಂಡೇಲಿಯಲ್ಲೂ ನಿರಂತರ ಮಳೆಯಾಗ್ತಿದ್ದು ಚರಂಡಿಯೆಲ್ಲ ಬ್ಲಾಕ್ ಆಗಿರೋದ್ರಿಂದ ಹಲವು ಮನೆಗಳಿಗೆ ಕೊಳಚೆ ನೀರು ನುಗ್ಗಿದೆ. ಮನೆಯೆಲ್ಲ ಕೆರೆಗಳಂತಾಗಿದ್ದು ರಾತ್ರಿಯೆಲ್ಲ ಜನ ಜಾಗರಣೆ ಮಾಡಿದ್ದಾರೆ. ಮಳೆಗಾಲ ಅಂದ್ರೇನೆ ಮನಮೋಹಕ. ಹಚ್ಚ ಹಸಿರಿನ ಮಧ್ಯೆ ಜಲವೈಭವವನ್ನ ಕಣ್ತುಂಬಿಕೊಳ್ಳುವುದೇ ಹಬ್ಬ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಯಿಂದಾಗಿ ನದಿಗಳೆಲ್ಲ ಉಕ್ಕಿ ಹರಿಯುತ್ತಿವೆ. ಶಿವಮೊಗ್ಗದ ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಿರೋದ್ರಿಂದ ಜೋಗ ಜಲಪಾತಕ್ಕೆ ಜೀವಕಳೆ ಬಂದಿದೆ. 800 ಅಡಿ ಮೇಲಿಂದ ಧುಮ್ಮಿಕ್ಕುತ್ತಿರುವ ರಾಜ ರಾಣಿ ರೋರರ್ ರಾಕೆಟ್ ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೆಯುತ್ತಿದೆ. ಮಲೆನಾಡಿನಲ್ಲಿ ಭಾರೀ ಮಳೆಯಾಗ್ತಿರೋದ್ರಿಂದ ತುಂಗಾ ಜಲಾಶಯ ತುಂಬಿ ತುಳುಕ್ತಿದೆ. ಹೀಗಾಗಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದಿರುವಂತೆ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲೂ ವ್ಯಾಪಕ ಮಳೆ ಆಗ್ತಿರೋದ್ರಿಂದ ಮಾಣಿ ಜಲಾಶಯದಿಂದ ಭಾರೀ ನೀರು ಹೊರಬಿಡಲಾಗ್ತಿದೆ.
ಕಾಫಿನಾಡು ಚಿಕ್ಕಮಗಳೂರಲ್ಲೂ ಭಾರೀ ಮಳೆಯಾಗ್ತಿದೆ. ಕಳಸ ತಾಲೂಕಿನ ಸುರಮನೆ ಜಲಪಾತದಲ್ಲಿ ಭಾರೀ ಪ್ರಮಾಣದ ನೀರು ಧುಮ್ಮಿಕ್ಕುತ್ತಿದ್ದು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಆದರೆ ಜಲಪಾತ ನೋಡುವುದಕ್ಕೆ ಬರೋ ಪ್ರವಾಸಿಗರು ಪ್ರಾಣದ ಹಂಗು ತೊರೆದು ಹುಚ್ಚಾಟ ಆಡುತ್ತಿದ್ದಾರೆ. ಕಲ್ಲು ಬಂಡೆಗಳ ಮೇಲೆ ಕೂತ್ಕೊಂಡು ಫೋಟೋಗೆ ಪೋಸ್ ಕೊಡುತ್ತಿದ್ದಾರೆ. ಹಾಸನದಲ್ಲಿ ಸುರಿಯುತ್ತಿರೋ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಶಿರಾಡಿ ಘಾಟ್ನಲ್ಲಿ ಎಲ್ಲೆಂದರಲ್ಲಿ ಮರಗಳು ನೆಲಕ್ಕುರುಳುತ್ತಿದ್ದು ವಾಹನ ಸವಾರರು ಜೀವ ಕೈಲಿ ಹಿಡ್ಕೊಂಡು ಸಂಚಾರ ಮಾಡುತ್ತಿದ್ದಾರೆ. ಸಕಲೇಶಪುರ ತಾಲೂಕಿನ ಹೆಗ್ಗದ್ದೆ ಗ್ರಾಮದ ಬಳಿ ಭಾರೀ ಪ್ರಮಾಣದ ಭೂಕುಸಿತವಾಗಿದೆ. ಹಾವೇರಿ ಜಿಲ್ಲೆಯಲ್ಲೂ ಮಳೆಯಬ್ಬರ ಜೋರಾಗಿದೆ. ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಬೀಳುತ್ತಿರೋದ್ರಿಂದ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮದಗಮಾಸೂರು ಕೆರೆ ಮೈದುಂಬಿ ಹರಿಯುತ್ತಿದೆ. ಕಲಬುರಗಿ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಯಿಂದಾಗಿ 100 ಎಕರೆ ತೋಟಗಾರಿಕಾ ಬೆಳೆ ಸರ್ವನಾಶವಾಗಿದೆ. ಬಾಳೆ, ಪಪ್ಪಾಯ, ಟೊಮೆಟೊ, ಬದನೆ ಸೇರಿದಂತೆ 10 ಬೆಳೆಗಳು ಸರ್ವನಾಶವಾಗಿವೆ. ಇನ್ನು ಗದಗ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರೋ ಮಳೆಯಿಂದಾಗಿ ಬೆಣ್ಣೆಹಳ್ಳ ಉಕ್ಕಿ ಹರಿಯುತ್ತಿದೆ. ಬೆಣ್ಣೆಹಳ್ಳದ ಪ್ರವಾಹದ ಹೊಡೆತಕ್ಕೆ ಸೇತುವೆಯೇ ಕೊಚ್ಚಿ ಹೋಗಿದ್ದು ಕೂಡಲೇ ದುರಸ್ತಿ ಮಾಡಿಸುವಂತೆ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಮತ್ತು ಇರಾನ್ನ ನಡುವೆ ಯುದ್ಧ ಸೃಷ್ಟಿಯಾಗಿದೆ. ಕಳೆದ 4 ದಿವಸಗಳಿಂದ ಯುದ್ಧ ನಡೀತಾ ಇದೆ. ಎರಡೂ ದೇಶಗಳ ನಡುವೆ ಅಘೋಷಿತ ಯುದ್ಧ ಮುಂದುವರೆದಿದೆ. ಹೀಗಾಗಿ ಜಗತ್ತಿನೆಲ್ಲೆಡೆಗೆ ಈ ಯುದ್ಧದ ಪರಿಣಾಮಗಳು ಕಾಡೋದಕ್ಕೆ ಶುರುವಾಗಿದೆ. ಭಾರತದ ಪಾಯಿಂಟ್ ಆಫ್ ವ್ಯೂನಿಂದ ನೋಡಿದಾಗ ಭಾರತ ಮತ್ತು ಇರಾನ್, ಭಾರತ ಮತ್ತು ಇಸ್ರೇಲ್ ಈ ಎರಡೂ ರಾಷ್ಟ್ರಗಳನ್ನು ಕೂಡ ಭಾರತ ತನ್ನ ಮಿತ್ರ ರಾಷ್ಟ್ರಗಳು ಜೊತೆಕೊಂಡು ಪರಿಗಣಿಸುತ್ತೆ. ಮತ್ತು ಈ ಎರಡೂ ರಾಷ್ಟ್ರಗಳ ಜೊತೆ ಕೂಡ ಭಾರತಕ್ಕೆ ದೊಡ್ಡದಾದಂತಹ ವ್ಯವಹಾರವೂ ಕೂಡ ಇದೆ, ವ್ಯಾವಹಾರಿಕ ಸಂಬಂಧಗಳು ಕೂಡ ಇದ್ದಾವೆ. ಯಾವ್ಯಾವ ವಸ್ತುಗಳನ್ನು ಆಮದು ಮಾಡ್ಕೊಳ್ತಿದ್ದೀವಿ, ಯಾವ್ಯಾವ ವಸ್ತುಗಳು ಇಲ್ಲಿಂದ ರಫ್ತು ಆಗುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕು. ಭಾರತದಿಂದ ಇರಾನ್ಗೆ ರಫ್ತಾಗುವಂಥದ್ರಲ್ಲಿ ಬಹಳ ಮುಖ್ಯವಾಗಿ ಬಾಸ್ಮತಿ ಅಕ್ಕಿಯನ್ನು ಭಾರತ ರಫ್ತು ಮಾಡುತ್ತೆ ಇರಾನ್ ದೇಶಕ್ಕೆ. ಹಾಗೆಯೇ ಕಚ್ಚಾ ತೈಲ 80% ಕಚ್ಚಾ ತೈಲ ಬೇರೆ ಬೇರೆ ರಾಷ್ಟ್ರಗಳಿಂದ ಭಾರತ ಆಮದು ಮಾಡಿಕೊಳ್ಳುತ್ತೆ. ಅದರಲ್ಲಿ ಇರಾನ್ನಿಂದಲೂ ಕೂಡ ಆಮದು ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ಬ್ಲ್ಯಾಕ್ ಟೀ ಭಾರತದಿಂದ ರಫ್ತಾಗುತ್ತೆ. ಕೈಗಾರಿಕೆ ಆಯಿಲನ್ನು ಭಾರತ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಇರಾನ್ ದೇಶದಿಂದ, ಇರಾನ್ ಜೊತೆಗೆ ಇರುವಂಥದ್ದು. ಇನ್ನು ಸಕ್ಕರೆಯನ್ನು ನಾವು ರಫ್ತು ಮಾಡುವಂತಹ ದೇಶಗಳ ವಿಚಾರಗಳಿಗೆ ಬಂದಾಗ ನಾವು ಇರಾನ್ ದೇಶಕ್ಕೆ ದೊಡ್ಡ ಪ್ರಮಾಣದಲ್ಲಿ ರಫ್ತು ಮಾಡ್ತಾ ಇರುವಂಥದ್ದು. ಹಾಗೆಯೇ ಅಲ್ಲಿಂದ ಇರಾನ್ನಿಂದ ಫ್ರೆಶ್ ಫ್ರೂಟ್ಸ್ ಹಾಗೆಯೇ ಡ್ರೈ ಫ್ರೂಟ್ಸನ್ನು ಕೂಡ ನಾವು ಅಲ್ಲಿಂದ ಆಮದು ಮಾಡ್ಕೊಳ್ತೀವಿ. ಇನ್ನು ತಾಜಾ ಹಣ್ಣುಗಳನ್ನು ಭಾರತ ರಫ್ತು ಮಾಡುತ್ತೆ. ಇನ್ನು ಕೇಸರಿಯನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂಥದ್ದು ಕೂಡ. ಬೇಳೆಕಾಳುಗಳನ್ನು ಭಾರತ ರಫ್ತು ಮಾಡುತ್ತೆ. ಮುತ್ತು ರತ್ನಗಳನ್ನು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತಿರ್ತೀವಿ. ಯಂತ್ರೋಪಕರಣಗಳನ್ನು ಭಾರತ ಇನ್ನು ಇರಾನ್ ದೇಶಕ್ಕೆ ರಫ್ತು ಮಾಡ್ತಾ ಇದ್ದರೆ ಗಾಜನ್ನು ನಾವು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಮತ್ತು ಅಲಂಕಾರಿಕ ಗಾಜಿನ ಉತ್ಪನ್ನಗಳನ್ನು ಕೂಡ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಔಷಧವನ್ನು ನಾವು ರಫ್ತು ಮಾಡ್ತಾ ಇದ್ದೀವಿ. ಸರಿಸುಮಾರು $130 ಮಿಲಿಯನ್ ವ್ಯವಹಾರವನ್ನು ಭಾರತ ತನ್ನ ರಫ್ತಿನ ಮೂಲಕವಾಗಿ ಹೊಂದಿದೆ. ಮತ್ತು ಇರಾನ್ ತನ್ನ ಆಮದಿನಲ್ಲಿ ಅಂದರೆ ಇರಾನ್ನಿಂದ ನಾವು ಆಮದು ಮಾಡ್ಕೊಳ್ತಾ ಇರುವಂಥ ಪ್ರಮಾಣಕ್ಕೆ ಬಂದಾಗ ಅದು $43 ಬಿಲಿಯನ್ ಆಸ್ಪಾಸ್ನಲ್ಲಿ ಇದೆ. ಮಾರ್ಚ್ 2025 ಅಂತ್ಯಕ್ಕೆ ಸಂಬಂಧಪಟ್ಟಂಗೆ. ಇನ್ನು ರಬ್ಬರ್ ಉತ್ಪನ್ನಗಳನ್ನು ಭಾರತ ಅಲ್ಲಿಂದ ಆಮದು ಮಾಡಿಕೊಳ್ಳುತ್ತೆ. ಪಾಲಿಸ್ಟರ್ ಬಟ್ಟೆಯನ್ನು ನಾವು ರಫ್ತು ಮಾಡ್ತೀವಿ ಇರಾನ್ ದೇಶಕ್ಕೆ. ಹೀಗೆ ಇರಾನ್ ಜೊತೆಗೆ ವ್ಯಾವಹಾರಿಕವಾಗಿರುವಂಥ ಸಂಬಂಧ ಇದೆ. ಅಷ್ಟೇ ಅದಕ್ಕಿಂತ ಮುಖ್ಯವಾಗಿ ಇರಾನ್ನ ಒಂದು ಹಡಗಿನ ನಿಲ್ದಾಣವನ್ನು ನಾವಲ್ಲಿ ಬಂದರನ್ನು ನಾವು ಅಭಿವೃದ್ಧಿಪಡಿಸ್ತಾ ಇದ್ವಿ. ಭಾರತ ಅಭಿವೃದ್ಧಿಪಡಿಸ್ತಾ ಇದೆ ಒಂದು ಬಂದರನ್ನು ಇರಾನ್ನಲ್ಲಿ. ಯಾಕಂದರೆ ಅಫ್ಘಾನಿಸ್ತಾನದ ಜೊತೆಗೆ ಇರುವಂತಹ ರೂಟ್ನ ದೃಷ್ಟಿಯಿಂದ ಕೂಡ ಬಹಳ ಮುಖ್ಯವಾಗಿರುವಂಥದ್ದು. 2024ರಿಂದ 10 ವರ್ಷಗಳ ಕಾಲಕ್ಕೆ ಭಾರತ ಅದರ ಮೇಂಟೈನ್ ಮಾಡುವಂಥದ್ರ ಕಾಂಟ್ರಾಕ್ಟನ್ನು ಕೂಡ ಭಾರತ ಪಡೆದುಕೊಂಡಿದೆ. ಇನ್ನು ಭಾರತ ಮತ್ತು ಇಸ್ರೇಲ್ ನಡುವಿನ ಸಂಬಂಧವನ್ನು ನೋಡಿದಾಗ ಚರ್ಮೋತ್ಪನ್ನಕ್ಕೆ ಸಂಬಂಧಪಟ್ಟಂತೆ ಭಾರತದಿಂದ ರಫ್ತಾಗ್ತಾ ಇರುವಂಥದ್ದು ಚರ್ಮೋತ್ಪನ್ನಗಳು ಇಸ್ರೇಲಿಗೆ ರಫ್ತಾಗ್ತಾ ಇದ್ರೆ ಅಲ್ಲಿಂದ ರಸಗೊಬ್ಬರ, ಸಾವಯವ ಗೊಬ್ಬರಗಳನ್ನು ನಾವು ಇಸ್ರೇಲ್ನಿಂದ ಕೂಡ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ.
ಪ್ರಾಣಿಗಳ ಚರ್ಮ ರಫ್ತಾಗುತ್ತೆ ಇಸ್ರೇಲ್ಗೆ, ಆದರೆ ಅಲ್ಲಿಂದ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಭಾರತ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಮೇಣದ ಬತ್ತಿ ಈ ರೀತಿಯಂಥ ಪದಾರ್ಥಗಳು ಭಾರತದಿಂದ ಇಸ್ರೇಲ್ಗೆ ರಫ್ತಾಗ್ತಾ ಇದ್ರೆ ಅಲ್ಲಿಂದ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಭಾರತ ಇಂಪೋರ್ಟ್ ಕೂಡ ಮಾಡ್ಕೊಳ್ತಾ ಇದೆ. ಬಹಳ ಮುಖ್ಯವಾಗಿ ಡಿಫೆನ್ಸ್ಗೆ ಸಂಬಂಧಪಟ್ಟಂಥ ಸಂಬಂಧವನ್ನು ಭಾರತ ಇಸ್ರೇಲ್ ದೇಶದ ಜೊತೆಗೆ ಹೊಂದಿದೆ. ಇನ್ನು ಮಾಂಸ, ಮೀನು ಇವುಗಳನ್ನು ಭಾರತ ಇಸ್ರೇಲ್ಗೆ ರಫ್ತು ಮಾಡ್ತಾ ಇದ್ರೆ ಅಲ್ಲಿಂದ ಅಣ್ವಸ್ತ್ರ ರಿಯಾಕ್ಟರ್ಗಳು ಈ ರೀತಿಯಾದಂತಹ ಪದಾರ್ಥಗಳನ್ನು ಭಾರತ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಹೀಗೆ ಬಹಳ ದೊಡ್ಡ ಮಟ್ಟದ ವ್ಯವಹಾರವನ್ನು ಭಾರತ ಇಸ್ರೇಲ್ ಜೊತೆ ಕೂಡ ಹೊಂದಿದೆ. ಬೇಳೆಕಾಳುಗಳನ್ನು ಭಾರತ ರಫ್ತು ಮಾಡುತ್ತೆ, ಮುತ್ತು ರತ್ನಗಳನ್ನು ಅಲ್ಲಿಂದಲೂ ಕೂಡ ಭಾರತ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಇನ್ನು ಕಚ್ಚಾ ಪ್ಲಾಸ್ಟಿಕ್ಕನ್ನು ರಫ್ತು ಮಾಡುತ್ತೆ. ಆಟೋಮೊಬೈಲ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಉಪಕರಣಗಳನ್ನು ನಾವು ಇಸ್ರೇಲ್ನಿಂದ ಆಮದು ಮಾಡ್ಕೊಳ್ತೀವಿ. ಹೀಗೆ ಈ ಎರಡೂ ರಾಷ್ಟ್ರಗಳು ಕೂಡ ಭಾರತಕ್ಕೆ ಬಹಳ ಒಳ್ಳೆಯ ಸ್ನೇಹಿತ ರಾಷ್ಟ್ರಗಳು ಅಂತೇಳಿ ಇವೆರಡನ್ನು ಕೂಡ ಪರಿಗಣಿಸಿದ್ದಾವೆ. ಹೀಗಾಗಿನೇ ಭಾರತ ಹೇಳ್ತಾ ಇರೋಂಥ ನೀವು ಯುದ್ಧವನ್ನು ನಿಲ್ಲಿಸಿ, ಇದು ಯುದ್ಧದ ಕಾಲ ಅಲ್ಲ ಅನ್ನೋಂಥ ಭಾರತ ಪದೇ ಪದೇ ಹೇಳ್ತಾ ಇದೆ. ಬಂಗಾರ ಪ್ರಿಯರಿಗೆ ಇನ್ನೂ ಕೂಡ ಬೆಲೆ ಏರಿಕೆಯ ಶಾಕ್ ಆದಿದೆ. ಈ ಯುದ್ಧದ ಪರಿಣಾಮಗಳಾಗಿ ಬಂಗಾರದ ಬೆಲೆಯಲ್ಲಿ ಬಹಳ ದೊಡ್ಡದಾದಂಥ ಏರಿಕೆ ಆಗುವಂತಹ ಸಾಧ್ಯತೆ ಇದ್ದೇ ಇರುವಂಥದ್ದು. ಈಗಾಗಲೇ ಬಂಗಾರ ಬಹಳ ದೊಡ್ಡದಾದಂತಹ ಬೆಲೆ ಏರಿಕೆಯನ್ನು ಕಾಣ್ತಾ ಇದೆ ಮತ್ತು ಬಂಗಾರ ತುಟ್ಟಿ ಆಗ್ತಾ ಇದೆ. ಈಗ ಬಂಗಾರ ಪ್ರಿಯರಿಗೆ ಇನ್ನೂ ಕೂಡ ಬೆಲೆ ಏರಿಕೆಯ ಶಾಕ್ ಆದಿದೆ. ವಿಶೇಷವಾಗಿ 3 ದಿನಗಳಲ್ಲಿ ಪ್ರತಿ ಗ್ರಾಮ್ ಚಿನ್ನದ ಬೆಲೆ 300 ರೂಪಾಯಿಯಷ್ಟು ಏರಿಕೆಯಾಗಿದೆ. 3 ದಿವಸಗಳಲ್ಲಿನೇ 300 ರೂಪಾಯಿಯ ಏರಿಕೆಯಾಗಿದೆ. ಡಾಲರ್ ಸ್ಟ್ರೆಂಗ್ತನ್ ಆಗ್ತಾ ಇದೆ. ಡಾಲರ್ ವರ್ಸಸ್ ರೂಪಾಯಿಯನ್ನು ನೋಡಿದಾಗ ರೂಪಾಯಿ ಕುಸಿತಾ ಇದೆ ಡಾಲರ್ ಎದುರುಗಡೆ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆಯು ಕೂಡ ದಟ್ಟವಾಗಿ ಗೋಚರಿಸ್ತಾ ಇದೆ. ಈ ಯುದ್ಧ ಮತ್ತಷ್ಟು ದಿವಸಗಳ ಕಾಲ ವಿಸ್ತರಿಸಿದರೆ ಅದರ ಪರಿಣಾಮಗಳು ಭೀಕರ ಆಗ್ತಾ ಹೋಗ್ಬೋದು ಜಾಗತಿಕ ಮಟ್ಟದಲ್ಲಿ. 6 ತಿಂಗಳಲ್ಲಿ 12ರಿಂದ 13 ಸಾವಿರದವರೆಗೂ ಕೂಡ ಪ್ರತಿ 10 ಗ್ರಾಮ್ ಚಿನ್ನಕ್ಕೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಚಿನ್ನದ ಮಾದರಿಯ ವಿಚಾರಕ್ಕೆ ಬಂದಾಗ ನೋಡಿ, 24 ಕ್ಯಾರೆಟ್ಗೆ ನಿನ್ನೆ 10,151 ರೂಪಾಯಿ ಇದ್ದರೆ ಇಂದಿನ ಬೆಲೆ 10,300 ರೂಪಾಯಿ ಮತ್ತು ಇನ್ನಷ್ಟು ಏರಿಕೆಯಾಗಿ 10,700 ರೂಪಾಯಿವರೆಗೂ ಕೂಡ ಅದು ರೀಚ್ ಆಗ್ತಾ ಇದೆ. ಚಿನ್ನದ ಮಾದರಿ 22 ಕ್ಯಾರೆಟ್ ಚಿನ್ನದ ವಿಚಾರಕ್ಕೆ ಬಂದಾಗ ನಿನ್ನೆ ಬೆಲೆ 9,050 ಇತ್ತು, ಇಂದಿನ ಬೆಲೆ 9,300 ಆದರೆ ಇನ್ನಷ್ಟು ಏರಿಕೆಯಾಗಿ 10,100ಕ್ಕೆ ಅದು ತಲುಪುವಂಥದ್ದು ಗೋಚರಿಸ್ತಾ ಇದೆ. ಚಿನ್ನದ ಮಾದರಿ 18 ಕ್ಯಾರೆಟ್ ಚಿನ್ನಕ್ಕೆ ಬಂದಾಗ ನಿನ್ನೆ ಬೆಲೆ 7,614 ರೂಪಾಯಿ ಇದ್ದರೆ ಇಂದಿನ ಬೆಲೆ 7,626 ರೂಪಾಯಿ ಮತ್ತು ಅದು ಇನ್ನಷ್ಟು ಹೆಚ್ಚಿಕೆಯಾಗಿ 7,950ಕ್ಕೆ ಏರಿಕೆಯಾಗುವಂಥ ಸಾಧ್ಯತೆ. ಹೀಗಾಗಿ ಚಿನ್ನದ ಬೆಲೆಯಲ್ಲೂ ಕೂಡ ದೊಡ್ಡ ಮಟ್ಟದ ಏರಿಕೆಯಾಗುವಂತಹ ಸಾಧ್ಯತೆಯನ್ನು ಈ ಯುದ್ಧದ ಭೀತಿ ಹುಟ್ಟುಹಾಕಿದೆ. ಜೊತೆಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಮೇಲೂ ಕೂಡ ದರ ಏರಿಕೆಯಾಗುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.